ಕಿರ್ಚಿ ಕಿರ್ಚಿ ವಾಯ್ಸೆ ಹೊಟ್ಟೋಗಿದೆ. ಆರ್ ಸಿ ಬಿ ಎಸ್, ಈ ಸಲನು ಕಪ್ಪು ನಮ್ದೇನೆ. RCB ದ ಚಾಂಪಿಯನ್ಸ್ ಫಾರ್ ದ ಸೆಕೆಂಡ್ ಟೈಮ್ ಇನ್ ಅ ರೋ. ಎಂತ ಫೈನಲ್ ಇದು. ಫೈನಲ್ಸ್ ಅಂದಾಗ ಎಕ್ಸೈಟ್ಮೆಂಟ್ ತುಂಬಾನೇ ಇತ್ತು. ನಾವಿಲ್ಲಿರುವಂತ ಡ್ಯಾಲಸ್ ಫ್ಯಾಮಿಲೀಸ್, RCB ಫ್ಯಾನ್ಸ್ ಎಲ್ಲ ಜೊತೆಗೆ ಸೇರ್ಕೊಂಡು ವಾಚ್ ಪಾರ್ಟಿ ಹೋಗಿದ್ವಿ. ಪ್ರತಿಯೊಂದು 6, 4 ಕ್ಯಾಚ್ ಎಲ್ಲಾನು ಎಂಜಾಯ್ ಮಾಡಿಕೊಂಡು ಫೆಲೋ ಕನ್ನಡಿಗರ್ಸ್, ನಮ್ಮ ಕನ್ನಡಿಗರ ಜೊತೆ ಚಿಯರ್ ಮಾಡ್ತಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಂತ ಮ್ಯಾಚ್ ರೀ ಇದು. ವಾಟ್ ಅನ್ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್. ಬರೀ ಫೈನಲ್ಸ್ ಮಾತ್ರ ಅಲ್ಲ, ಥ್ರೂ ಔಟ್ ದ ಟೂರ್ನಮೆಂಟ್ RCB ಒಂದು ಡಾಮಿನೇಟಿಂಗ್ ಟೀಮ್. ಮ್ಯಾಚ್ 1 ಇಂದ ಹಿಡಿದು ಫೈನಲ್ಸ್ ತನಕ ಒಂದು ಕಂಪ್ಲೀಟ್ ಯೂನಿಟ್ ಆಗಿ ಆಡಿದ್ದಾರೆ. ನಮ್ಮ ಕೊಹ್ಲಿ ಅವರ ಎಕ್ಸ್ಪೀರಿಯನ್ಸ್, ಪಟಿದಾರ್ ಅವರ ಕ್ಯಾಪ್ಟನ್ಸಿ, ಬ್ಯಾಟಿಂಗ್ ಯೂನಿಟ್ ಪಡಿಕಲ್, ಸಾಲ್ಟ್, ಬೆಥೆಲ್, ಟಿಮ್ ಡೇವಿಡ್, ವೆಂಕಟೇಶ್ ಅಯ್ಯರ್, ಏನ್ರಿ ಎಂತ ಬ್ಯಾಟಿಂಗ್ ಲೈನಪ್ ಇದು. ಹಾಗೆ ಬೌಲಿಂಗ್ ಅಲ್ಲಿ ಭುವಿ, ಹೇಸಲ್ವುಡ್, ನಮ್ಮ ಕೃಣಾಲ್ ಪಾಂಡ್ಯ ಅವರ ಆಲ್ರೌಂಡ್ ಆಟ, ಇನ್ನೇನ್ ಬೇಕು. ಎಂತ ಟೀಮ್ ಇದು. ವಾಟ್ ಅ ಪರ್ಫಾರ್ಮೆನ್ಸ್. ದೇ ಪ್ಲೇಡ್ ಲೈಕ್ ಚಾಂಪಿಯನ್ಸ್. ನಮ್ಗೆ ಸಖತ್ ಎಕ್ಸೈಟ್ಮೆಂಟ್ ಇತ್ತು, ಯಾಕಂದ್ರೆ ಲಾಸ್ಟ್ ಇಯರ್ ಗೆದ್ದಿದ್ರು. ಈ ವರ್ಷನೂ ಸ್ಟ್ರಾಂಗ್ ಟೀಮ್ ಇರೋದ್ರಿಂದ ನಮ್ಗಂತೂ ನಂಬಿಕೆ ಇತ್ತು ಈ ಸರಿ ಗೆಲ್ತಾರೆ ಅಂತ. ಅದೇ ರೀತಿ ನಮ್ಮ RCB ಟೀಮ್ ಒಳ್ಳೆ ಪ್ಲಾನ್ ಅಲ್ಲಿ ಹೋಗಿದ್ರು. ಯಾಕಂದ್ರೆ GT ಥ್ರೂ ಔಟ್ ದ ಟೂರ್ನಮೆಂಟ್ ನೋಡಿದ್ರೆ ಅವರು ಟಾಪ್ 3 ಪ್ಲೇಯರ್ಸ್ ಮೇಲೆ ಸಖತ್ ಡಿಪೆಂಡ್ ಆಗಿದ್ರು. ಮಿಡ್ಲ್ ಆರ್ಡರ್ ಟೆಸ್ಟ್ ಆಗಿರ್ಲಿಲ್ಲ. ನಮ್ಮ RCB ಅವರು ಬೌಲ್ ಮಾಡಿದ್ರು. ಗಿಲ್ ಮತ್ತು ಸಾಯಿ ಸುದರ್ಶನ್ ಬೇಗ ಔಟ್ ಮಾಡಿ ಆ ವಿಕ್ಟ್ರಿನ ಅಲ್ಲೇ ಸೀಲ್ ಮಾಡ್ಬಿಟ್ರು. ಅವ್ರನ್ನ ಬಿಲೋ ಪಾರ್ ಸ್ಕೋರ್ಗೆ ರಿಸ್ಟ್ರಿಕ್ಟ್ ಮಾಡಿ ಚೇಸ್ನ ಅಗ್ರೆಸಿವ್ ಆಗಿ ಶುರು ಮಾಡಿ, ವೆಂಕಟೇಶ್ ಅಯ್ಯರು ಸ್ವಲ್ಪ ಕುಣ್ತಾ ಇದ್ರು, ಅವರು ಚೇಸ್ನ ಅಗ್ರೆಸಿವ್ ಆಗಿ ಶುರು ಮಾಡಿ ಕೊಹ್ಲಿ ಅವರ ಲಾಸ್ಟ್ 6 ಇಂದ ನಮ್ಗೆ ಕಪ್ ಸಿಕ್ತು. ಈ ಸಲನು ಕಪ್ ನಮ್ದೆ. ಎಂತ ಮ್ಯಾಚ್ ಅಲ್ವಾ. ವಾಟ್ ಅನ್ ಇನ್ಕ್ರೆಡಿಬಲ್ ಫೈನಲ್ಸ್. RCB ಈ ಸಲನು ಕಪ್ಪು ನಮ್ದೇನೆ.